ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ವಿಶೇಷವಾದ ದಿನ ದೇವರು ಕೊಟ್ಟಿದ್ದಾರೆ ಈ ವರ್ಷದ ಅಂತ್ಯದಲ್ಲಿ. ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ, ಆತನು ಅನುಗ್ರಹಿಸುವಂತಹ ಜಯಕ್ಕಾಗಿ ಎದುರು ನೋಡೋಣ, ಆತನ ನಾಮದಲ್ಲಿ ಪ್ರಾರ್ಥಿಸೋಣ, ನಮ್ಮ ಶತ್ರುಗಳನ್ನು ಜಯಿಸೋಣ, ನಂಬಿಕೆಯಿಂದ ಮುಂದೆ ಸಾಗೋಣ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ನಂಬಿಕೆಯ ಹೋರಾಟದಲ್ಲಿ, ನಾವು ಎದುರಿಸುತ್ತಿರುವ ಪ್ರತಿಯೊಂದು ಹೋರಾಟದಲ್ಲಿ ಜಯ ಹೊಂದುವುದಕ್ಕೂ, ನೀವು ನಮ್ಮನ್ನು ಕನಿಕರಿಸಿ ಕೆಲವು ದಿನಗಳಲ್ಲಿ ಮತ್ತೊಂದು ನೂತನ ವರ್ಷ ಕೊಡುವಾಗ ಅದು ಜಯದ ವರ್ಷವಾಗಿರುವುದಕ್ಕೂ, ಈ ವರ್ಷದಲ್ಲಿ ನಾವು ಮಾಡಿರುವ ತಪ್ಪುಗಳನ್ನು, ನಮ್ಮ ಶತ್ರುಗಳನ್ನು, ನಮ್ಮ ಬಲಹೀನತೆಗಳನ್ನು ನಾವು ಮತ್ತೊಂದು ಹೊಸ ವರ್ಷದೊಳಗೆ ಹೊತ್ತುಕೊಂಡು ಹೋಗುವವರಾಗಿರದೆ ನಿಮ್ಮ ಸನ್ನಿಧಿಯಲ್ಲಿ ಮೊರೆಯಿಟ್ಟು ಅವುಗಳಿಂದ ಬಿಡುಗಡೆ ಹೊಂದಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಮಗೆ ಈ ವರ್ಷದಲ್ಲಿರುವಂತಹ ಅದೇ ಹಳೇ ಪರಿಸ್ಥಿತಿಯೊಂದಿಗೆ ಹೊಸ ವರ್ಷದೊಳಗೆ ಪ್ರವೇಶಿಸಿ ಕ್ಯಾಲೆಂಡರ್ ಬದಲಾದರೆ ಏನು ಪ್ರಯೋಜನ? ದೇವರ ಸನ್ನಿಧಿಯನ್ನು ನಾವು ಹೊಂದಿಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ನಮಗೆ ಜಯ ಇರುತ್ತೆ. ಹೆಚ್ಚು ಕಡಿಮೆ 400 ವರ್ಷಗಳವರೆಗೂ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿದ್ದರು. ಅವರು ನೀಚ ಸ್ಥಿತಿಗೆ, ಹೀನ ಸ್ಥಿತಿಗೆ ಬಿದ್ದು ಹೋದಾಗ ದೇವರಿಗೆ ಮೊರೆಯಿಡುತ್ತಾರೆ. ಆಗ ದೇವರು ಅನೇಕ ಅದ್ಭುತಗಳನ್ನು ಮಾಡಿ ಮೋಶೆ ಮೂಲಕ ಅವರನ್ನು ಐಗುಪ್ತ್ಯದ ದಾಸತ್ವದೊಳಗಿಂದ ಹೊರಗೆ ತರ್ತಾರೆ. ಎಷ್ಟೋ ಸಂತೋಷದಿಂದ ಅವರೆಲ್ಲರೂ ಐಗುಪ್ತ್ಯ ದೇಶದಿಂದ ಹೊರಗೆ ಬಂದು ದೇವರು ವಾಗ್ದಾನ ಮಾಡಿರುವ ಸ್ಥಳಕ್ಕೆ ಸಂತೋಷದಿಂದ ಕುಣಿದಾಡುತ್ತಾ ಪ್ರಯಾಣ ಮಾಡಿ ಹೋಗ್ತಾ ಇರ್ತಾರೆ. ಸ್ವಲ್ಪ ಪ್ರಯಾಣವಾದ ಮೇಲೆ ಒಂದು ಮೈದಾನ ಕಾಣಿಸಿದಾಗ ಅವರು ಅಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ ಎಂದು ಟೆಂಟ್ ಹಾಕಿಕೊಂಡು ಸ್ವಲ್ಪ ಅಡಿಗೆ ಮಾಡಿ ತಿನ್ನೋಣ ಅಂದುಕೊಂಡ್ರೇನು, ಆನಂದವಾಗಿ ಸಂತೋಷದಿಂದ ಹಾಡು ಹಾಡುತ್ತಾ ಸಂಭ್ರಮದಿಂದಿದ್ರು. ಸಡನ್ನಾಗಿ ಯಾರೋ ಹೇಳ್ತಾರೆ, ಅಗೋ ಅಲ್ಲಿ ಧೂಳಿ ಎದ್ದೇಳ್ತಾ ಇದೆ, ಆ ಕಡೆಯಿಂದ ರಥಗಳ ಶಬ್ದ ಕೇಳಿಸ್ತಾ ಇದೆ, ಅದು ಫರೋಹನ ಸೈನ್ಯವಾಗಿದೆ ಎಂದು ಕೂಗಿದ ಕೂಡಲೇ ಇವರ ಉಲ್ಲಾಸ, ಇವರ ಆನಂದ ತಕ್ಷಣವೇ ನಿಂತು ಹೋಗುತ್ತೆ. ಭಯದಿಂದ ಕೂಗಾಡುತ್ತಾ ಇದ್ದಾರೆ. ತಕ್ಷಣವೇ ಓಡೋಡಿ ಮೋಶೆಯ ಬಳಿಗೆ ಬರ್ತಾರೆ. ಯಾಕಯ್ಯ ನಮ್ಮನ್ನು ಇಲ್ಲಿಗೆ ಕರತಂದೆ? ನೋಡೋಣ ಬನ್ನಿ ಆ ಸಂದರ್ಭ ಹೇಗಿತ್ತೆಂಬುದಾಗಿ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 10ನೇ ವಚನದಿಂದ. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತ್ಯರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ದೇವರಿಗೆ ಮೊರೆಯಿಟ್ಟಿದ್ರು, ಚೆನ್ನಾಗೇ ಇತ್ತು. ಆದರೆ ನಂಬಿಕೆ ಇಲ್ಲದವರಾಗಿ. 11ನೇ ವಚನ. ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತ್ಯರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೋ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತ್ಯರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ? ಏನನ್ನುತ್ತಿದ್ದಾರೆ? ದೇವರನ್ನು ನಂಬಿ ಮುಂದಕ್ಕೆ ಸಾಗುತ್ತಿರುವಾಗ ಶತ್ರುವನ್ನು ನೋಡಿ ಭಯಪಡೋದೇನು? ಸೈತಾನನನ್ನು ಎದುರಿಸಿರಿ, ಅವನು ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಈ ವರ್ಷಾಂತ್ಯದಲ್ಲಿ ದೇವರನ್ನು ಸ್ತುತಿಸಿರಿ. ಈ ವರ್ಷವಿಡೀ ದೇವರು ಮಾಡಿದ ಉಪಕಾರಗಳ ಕುರಿತಾಗಿ ಯೋಚಿಸಿರಿ ಎಂದು ಹೇಳಿದ್ರೆ ಕೆಲವರು ಈ ವರ್ಷದಲ್ಲಿ, ಈ ವರ್ಷಾಂತ್ಯದಲ್ಲಿ ಹಾಗೆ ಮಾಡೋದೇ ಇಲ್ಲ. ಹೌದು ಪ್ರಿಯರೇ, ಗಮನ ಕೊಟ್ಟು ಕೇಳಿ. ನಮ್ಮ ಮಕ್ಕಳು ಇನ್ನೊಂದು ಅಪ್ಪರ್ ಗ್ರೇಡ್ಗೆ ಹೋಗಬೇಕಾದ್ರೆ ಅವರು ಪರೀಕ್ಷೆ ಬರೆಯಬೇಕಲ್ಲವೇ? ಅವರು ಪಾಸ್ ಆಗಬೇಕಲ್ಲವೇ? ಅದಕ್ಕೆ ಮಕ್ಕಳಿಗೆ ನೋಡಿ, ಎಕ್ಸಾಮ್ ಅಂದರೆ ಎಷ್ಟು ಭಯ ಪಡ್ತಾರೆ. ಪರೀಕ್ಷೆ ಬರೆಯಲಾರದಂತೆ, ಅದರಲ್ಲಿ ಪಾಸ್ ಆಗದಂತೆ ಮತ್ತೊಂದು ಗ್ರೇಡ್ಗಾಗಲಿ ಮತ್ತೊಂದು ತರಗತಿಗಾಗಲಿ ಹೋಗ್ಲಿಕ್ಕಾಗೋದಿಲ್ವಲ್ಲ? ಹಾಗೆಯೇ ದೇವರು ಇಸ್ರಾಯೇಲರನ್ನು ಒಂದು ಸಾರಿ ಒಂದು ಚಿಕ್ಕ ಪರೀಕ್ಷೆಗೆ ಒಪ್ಪಿಸಿಕೊಡ್ತಾರೆ. ಇವರ ನಂಬಿಕೆಯನ್ನು ಸ್ಥಿರಗೊಳ್ಳಬೇಕು, ಬಲಗೊಳ್ಳಬೇಕು, ಪೂರ್ತಿಯಾಗಿ ಇವರು ನನ್ನ ಮೇಲೆ ಆದುಕೊಳ್ಬೇಕು ಎಂದು ದೇವರು ಆಶಿಸಿದ್ರು. ನೋಡಿ, ನಾವು ಸಂತೋಷವಾಗಿರುವಾಗ ದೇವರನ್ನು ಸ್ತುತಿಸುತ್ತಲೇ ಇರ್ತೇವೆ. ಅದರಲ್ಲಿ ಯಾವ ಅನುಮಾನವಿರಲ್ಲ, ಸಂದೇಹವೂ ಇರಲ್ಲ. ಕಷ್ಟ ಬಂದಾಗ ದೇವರನ್ನು ಸ್ತುತಿಸುತ್ತಾ ಇದ್ದೇವಾ? ಶತ್ರು ಬೆದರಿಸುತ್ತಾ ಇರುವಾಗ ದೇವರನ್ನು ಸ್ತುತಿಸಿ ಸೈತಾನನನ್ನು ಎದುರಿಸ್ತಾ ಇದ್ದೇವಾ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಈ ವರ್ಷಾಂತ್ಯದಲ್ಲಿ ಕೆಲವರು ಬಹಳ ಇಕ್ಕಟ್ಟಿಗೆ ಒಳಗಾಗ್ತಾರೆ. ಕೆಲವು ಶೋಧನೆಗಳು ಬರ್ತವೆ. ನೀವು ಗಮನಿಸಿ ನೋಡಿ, ಈ ಡಿಸೆಂಬರ್ ತಿಂಗಳಲ್ಲಿ ಬಹಳ ಮರಣ ಸಂಭವಿಸ್ತವೆ. ಮೇ ಬಿ ದೇವರವ್ರಿಗೆ ಕೊಟ್ಟ ಸಮಯ ಮುಗಿದೋಯ್ತೇನೋ.
ಮೆನೆ ಮೆನೆ ಟೆಕೆಲ್ ಉಫಾರ್ಸಿನ್ ಎಂಬುದಾಗಿ ದೇವರು ಉಲ್ಲೇಖಿಸಿದಾರೇನು? ದೇವರು ಎಷ್ಟೇ ಪ್ರೀತಿಸಿದ್ರು ಆತನ ಕೃಪೆಯನ್ನು ಹೊಂದದೇ ಇರುವವರಿಗೆ ಅಂಥವರ ಲೆಕ್ಕ ಮುಗಿಸಿದಾರ ಅನ್ನೋ ದೇವರು ನನಗೆ ಗೊತ್ತಿಲ್ಲ. ಯಾವುದೇನೇ ಆಗಿರಲಿ, ಮರಣ ಹೊಂದಿದವರ ಸಂಗತಿ ಪಕ್ಕಕ್ಕಿಡಿರಿ. ನಮ್ಮ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಏನಾಗುತ್ತೆ? ಬದುಕಿರುವವರಿಗೆ ವೇದನೆ, ಸತ್ತವರಿಗೆ ಆ ವೇದನೆ ಗೊತ್ತಿರಲ್ವಲ್ಲ. ಆದರೆ ಬದುಕಿರುವ ನಾವು ಯಾಕೆ ಹೀಗಾಗಬೇಕು? ಯಾಕೆ ಹೀಗೆ ಜರುಗಬೇಕು? ದೇವರು ನಮ್ಮ ಸಂಗಡ ಇರುವಾಗ ನಮಗ್ಯಾಕೆ ಈ ಶೋಧನೆ, ನಮಗ್ಯಾಕೆ ಈ ಮರಣ, ನಮಗ್ಯಾಕೆ ಈ ವೇದನೆ ಎಂಬುದಾಗಿ ಈ ದಿನ ಬಹಳಷ್ಟು ಜನ ಕಷ್ಟ ಬಂದಾಗ ಅಂದರೆ 11 ತಿಂಗಳು ದೇವರು ಮಾಡಿರುವ ಉಪಕಾರಗಳೆಲ್ಲ ಅವ್ರು ಮರ್ತು ಹೋಗ್ತಾರೆ. ಈ 1 ತಿಂಗಳಲ್ಲಿ ನಡೆದ ಒಂದು ಸಣ್ಣ ಉಪದ್ರವವಾಗಲಿ, ಸಣ್ಣ ಸಮಸ್ಯೆ ಆಗಲಿ, ಒಂದು ಚಿಕ್ಕ ನಷ್ಟವಾಗಲಿ, ಒಂದು ಚಿಕ್ಕ ತಾರುಮಾರಾದ ಪರಿಸ್ಥಿತಿ ಎದುರಾದಾಗ ಗಾಬರಿಗೊಳ್ತಾರೆ. ಯಾಕೆ ದೇವರನ್ನು ನಂಬಿದೆ? ವೇಸ್ಟ್, ಸುಮ್ಮನೆ ದೇವರಿಗೆ ನಂಬದೆ ಎನ್ನುವ ರೀತಿಯಲ್ಲಿ ಈ ಇಸ್ರಾಯೇಲರ ಹಾಗೆ ಗುಣಗುಟ್ಟುವಂಥದ್ದು ಸರ್ವಸಾಧಾರಣವಾಗ್ಬಿಡುತ್ತೆ. ಪ್ಲೀಸ್, ದೇವರು ಯಾವತ್ತಿಗೂ ದೂಷಣೆಗೆ ಪಾತ್ರನಲ್ಲ. ಗುಣಗುಟ್ಟಬೇಡಿರಿ. ಗುಣಗುಟ್ಟು ಅನೇಕರು ಸಂಹಾರಕನಿಂದ ನಶಿಸಿ ಹೋದ್ರೆಂದು ವಾಕ್ಯ ಹೇಳುತ್ತೆ. ಕರ್ತನಿಗೆ ಸ್ತುತಿಸಿರಿ, ಅರ್ಥವಾಗದಿದ್ದರೆ ಕರ್ತನಿಗೆ ಮೊರೆಯಿಡಿರಿ. ಶತ್ರುಗಳನ್ನು ನೋಡಿ ಭಯಪಡಬಾರದು. ಮುಂದೆ ಹೋಗೋಣ ಅಂದ್ರೆ ಅಲ್ಲಿ ಕೆಂಪು ಸಮುದ್ರವಿದೆ. ಕೆಂಪು ಸಮುದ್ರವೇನು ದೆವ್ವವಲ್ಲ, ಅದು ಯಾವಾಗಲೂ ಹರಿಯುತ್ತಾ ಆ ಸಮುದ್ರ ತನ್ಪಾಡಿಗೆ ತಾನಲ್ಲಿದೆ. ನೋಡಿ ಪ್ರಿಯರೇ, ಕೆಲವು ಆಟಂಕಗಳು ನಮಗೆ ಸಹಜವಾಗಿಯೇ ಬರ್ತವೆ. ಕೆಲವೊಂದು ಶತ್ರುಗಳು ನಮ್ಮನ್ನು ಬೆನ್ನಟ್ಟುತ್ತಾ ಇರ್ತವೆ. 2 ಹೋರಾಟಗಳ ಮಧ್ಯದಲ್ಲಿ ಅಂದರೆ ಪರಿಸ್ಥಿತಿಗಳ ಪ್ರಭಾವವೂ ಸೈತಾನನ ಪ್ರಭಾವದಿಂದಲೂ ಬಹಳಷ್ಟು ಜನ ಕುಗ್ಗಿ ಹೋಗ್ತಿದ್ದಾರೆ. ಸುತ್ತಲೂ ನೋಡಿಕೊಂಡು ಅಳ್ತಾ ಕೂತ್ಕೊಳ್ತಾರೆ. ಸತ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾರೆ. ಸೈತಾನನಿಗೆ ಒಳಗಾಗ್ತಾ ಇರ್ತಾರೆ. ಯಾವತ್ತಿಗೂ ಆ ಮಾತಾಡಬೇಡಿ. ನೀವು ವಿಮೋಚಿಸಲ್ಪಟ್ಟವರಾಗಿದ್ದೀರಿ. ನಿಮ್ಮನ್ನು ಬಿಡಲ್ಲ, ತೊರೆದು ಬಿಡಲ್ಲ ಎಂದು ಹೇಳಿದ ದೇವರು ನಮ್ಮೊಂದಿಗಿದ್ದಾರೆ. ಮೋಶೆ ಬಳಿಗೆ ಬಂದು ಬಹಳ ಅಳುತ್ತಿರುವಾಗ ಮೋಶೆ ಏನು ಹೇಳ್ತಾನೆ ನೋಡಿ, 13ನೇ ವಚನದಲ್ಲಿ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ಕರ್ತನು ಈ ದಿನ ನಿಮಗೆ ಅನುಗ್ರಹಿಸುವ ರಕ್ಷಣೆಯ ಕಾರ್ಯವನ್ನು ಸುಮ್ಮನೆ ನಿಂತು ನೋಡಿರಿ. ಭಯಪಡಬೇಡಿರಿ. ಮೊದಲನೆಯ ಪಾಯಿಂಟು, ಯೆಹೋವನು ಈ ದಿನ ಇಷ್ಟು ದಿನ ಮಾಡಿರೋ ಎಲ್ಲ ಉಪಕಾರಗಳ ಬಗ್ಗೆ ನೀವು ಬಿಟ್ಬಿಡ್ರಿ. ಆದರೆ ಈ ದಿನ ಯೆಹೋವನು ನಿಮಗೆ ಅನುಗ್ರಹಿಸುವಂತಹ ರಕ್ಷಣೆಯ ಕಾರ್ಯವನ್ನು ನೀವು ಕಣ್ಣಾರೆ ನೋಡಿರಿ. ನೀವು ಸುಮ್ಮನೆ ನಿಂತು ನೋಡಿರಿ. ನೀವೇನು ಕುಸ್ತಿ ಪಡುವ ಅಗತ್ಯವಿಲ್ಲ. ದೇವರಿಗೆ ನೀವೇನು ಸಹಾಯ ಮಾಡುವ ಅಗತ್ಯವಿಲ್ಲ. ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ. ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾರಷ್ಟೇ. ಆತನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಡಿ. ದೇವರೇ ನಿಮ್ಮ ಪಕ್ಷದಲ್ಲಿರ್ತಾರೆ. ಈ ಶತ್ರುಗಳು ಅಂದರೆ ನೀವು ಇಂದು ಕಾಣುವ ಈ ಐಗುಪ್ತ್ಯರನ್ನು ಇನ್ನೆಂದಿಗೂ ಕಾಣದಂತೆ ನಾನು ಮಾಡುತ್ತೇನೆ ಅನ್ನುತ್ತಾರೆ. ಹಲ್ಲೆಲೂಯ. ಈ ಹಳೇ ವರ್ಷದಲ್ಲಿ ನೀವು ಪಟ್ಟ ಶ್ರಮೆಗಳು, ನೀವು ಅನುಭವಿಸಿರುವ ಶೋಧನೆಗಳು, ಕಂಡಿರುವ ಶತ್ರುಗಳನ್ನು ಇನ್ನೆಂದಿಗೂ ಕಾಣಲಾರದಂತೆ ಈ ವರ್ಷಾಂತ್ಯದಲ್ಲಿ ನಿಮಗೆ ಪರಿಪೂರ್ಣವಾದ ಜಯ ಕೊಟ್ಟು ನಿಮ್ಮನ್ನು ನೂತನ ವರ್ಷದಲ್ಲಿ ಜಯಶಾಲಿಗಳನ್ನಾಗಿ ಮಾಡಬೇಕೆಂದು ನಿಮ್ಮ ಪಕ್ಷದಲ್ಲಿದ್ದು ದೇವರು ಹೋರಾಡ್ತಾರೆ. ನೀವು ನಂಬುವುದಾದರೆ, ವಿಶ್ವಾಸ ಇಡೋದಾದರೆ, ಸುಮ್ಮನೆ ನಿಂತುಕೊಂಡು ನಿಮ್ಮ ದೇವರಲ್ಲಿ ನೀವು ನಂಬಿಕೆ ಇಟ್ಟು ಆತನನ್ನು ಆಶ್ರಯಿಸುವುದಾದರೆ ಅದ್ಭುತ ಕಾರ್ಯ ನಡೆಯುತ್ತವೆ. ವಾಕ್ಯದಲ್ಲಿ ದೇವರೇನು ಹೇಳ್ತಾರೆ ನೋಡಿ, ನಿಮ್ಮ ಪಕ್ಷದಲ್ಲಿದ್ದು ಯೆಹೋವನೇ ಯುದ್ಧ ಮಾಡುತ್ತಾನೆ, ನೀವು ಸುಮ್ಮನೆ ನಿಂತು ನೋಡಿರಿ. ಗೋಳಾಡಬಾರದು, ಗುಣಗುಟ್ಟಬಾರದು, ಅಪನಂಬಿಕೆಗೆ ಅವಕಾಶ ಕೊಡಬಾರದು. ಇನ್ನು ಇದು ಹೇಗೆ ಸಾಧ್ಯ? ಮುಗ್ದೋಯ್ತಲ್ಲವೇ? ಈಗ ಎಷ್ಟು ದಿನ ಉಳಿದಿವೆ? ಇವತ್ತು ತಾರೀಕೆಷ್ಟು? 19. ಇನ್ನೂ 11 ದಿನ ಅಷ್ಟೇ ನಮ್ಮ ಮುಂದಿವೆ. ಇಲ್ಲವೇ ಒಂದು 12 ದಿನ ನಮ್ಮ ಮುಂದಿವೆ ಅಷ್ಟೇ. ಈ ಸಂದರ್ಭದಲ್ಲಿ, ಈ ವರ್ಷದಲ್ಲಿ ದೇವರು ನನಗೆ ಇದನ್ನು ಮಾಡ್ತೇನೆ, ಅದನ್ನು ಕೊಡ್ತೇನೆ, ಹಾಗೆ ಮಾಡ್ತೇನೆ ಅಂದಿದ್ರು ನನಗೆ ಯಾವ ಕಾರ್ಯ ಮಾಡಲಿಲ್ವಲ್ಲ? ಈ ವರ್ಷದಲ್ಲಿ ದೇವರು ಕೊಟ್ಟ ವಾಗ್ದಾನಗಳು ನೆರವೇರಲಿಲ್ಲವಲ್ಲವೇ? ನನಗೆ ಗರ್ಭಫಲ ಕೊಡ್ತೇನೆಂದಿದ್ರು ಯಾವ ಸೂಚನೆ ಇಲ್ಲವಲ್ಲವೇ? ನನಗೆ ಸ್ವಂತ ಮನೆ ಕೊಡ್ತೇನೆಂದ್ರು ಕೊಡಲಿಲ್ವಲ್ಲ? ಮಕ್ಕಳ ವಿವಾಹ ಈ ವರ್ಷದಲ್ಲಿ ಮಾಡ್ತೇನೆಂದ್ರು ಆಗಲಿಲ್ವಲ್ಲವೇ? ಹೌದಲ್ಲವೇ? ದೇವರು ನನಗೊಂದು ವಾಗ್ದಾನ ಮಾಡಿದರು. ಯಾವ ರೀತಿ ಯೋಸೇಫನಿಗೆ 30 ವರ್ಷದಲ್ಲಿ ಐಗುಪ್ತ್ಯದಿಂದ ದೇವರು ಹೊರತಂದು, ಹಾಗೆಯೇ ನಿನಗೂ ಈ ವರ್ಷದಲ್ಲಿ ವಿವಾಹ ಆಗುತ್ತದೆ ಎಂದು ವಾಗ್ದಾನ ಮಾಡಿದ್ರು. ನನ್ನ ತಂದೆ ಕೆಲವು ವರ್ಷಗಳಿಂದ ಪ್ರಾರ್ಥಿಸ್ತಾ ಇದ್ರು. ಅದೇ ರೀತಿ ಅನೇಕ ಜನ ದೈವ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ರು. ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬನೇ ಸೇವೆ ಮಾಡಬಹುದು ಅಂದುಕೊಳ್ತಾ ಇದ್ದೆ. ಆದರೆ ದೇವರು ಮಾಡಿದ ವಾಗ್ದಾನದ ಪ್ರಕಾರ ಇನ್ನೇನು 2 ದಿನಗಳು ಇರೋದ್ರೊಳಗಾಗಿ, ಯಾವುದು ಗೊತ್ತಾ? ಡಿಸೆಂಬರ್ 28ನೇ ತಾರೀಕಿಗೆ ನನ್ನ ವಿವಾಹವಾಯಿತು. ಇನ್ನು ವರ್ಷ ಮುಗಿಯೋದ್ರೊಳಗಾಗಿ 3 ದಿನ ಅಷ್ಟೇ ಅಲ್ಲವೋ ನನ್ನ ಮದುವೆ ಎಲ್ಲಾಗ್ತದೆ ಅಂದ್ಕೊಂಡೆ.
ಹಾಗೆ ವಾಗ್ದಾನ ಕೊಟ್ಟ ದೇವರು ಲಾಸ್ಟ್ ಮಿನಿಟಲ್ಲೂ ಕೂಡ ಮಾತು ತಪ್ಪದವನಾಗಿರೋದ್ರಿಂದ ಕಾರ್ಯ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಏನಾದರೂ ಪೆಂಡಿಂಗ್ ಇವೆಯಾ? ಮೊನ್ನೆ ಬುಧವಾರ ಕೂಡ ಈ ಮಾತು ಹೇಳಿದೆ, ನೀವು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿರೆಂದು. ಪ್ರಾರ್ಥಿಸಿದ್ದೀರಾ? ಉತ್ತರ ಬಂದಿದೆಯಾ? ಉತ್ತರ ಬರಲಿಲ್ಲವೆಂದು ನಿಲ್ಲಿಸಿಬಿಟ್ಟಿದ್ದೀರಾ? ಈ ದಿನ ಉಪವಾಸ ಪ್ರಾರ್ಥನೆ ಇದೆ, ನೀವು ಕೂಡ ಐಕ್ಯವಾಗಿದ್ದು ಪ್ರಾರ್ಥಿಸಿರಿ. ಇನ್ನೂ ನಮ್ಮ ಮುಂದೆ ಈ ವರ್ಷ 12 ದಿನಗಳಿವೆ. ಹಾಗಾಗಿ ಪ್ರತಿಯೊಂದು ದಿನ ಆ ದೇವರ ಬಾಗಿಲುಗಳನ್ನು ತಟ್ಟಿರಿ. ಶತ್ರುಗಳನ್ನು ನೋಡಿ ಭಯಪಡಬೇಡಿರಿ, ದೇವರನ್ನು ನೋಡಿ ಸ್ತುತಿಸಿರಿ. ಪರಿಸ್ಥಿತಿಗಳನ್ನು ನೋಡಿ ಒಳಗಾಗಬೇಡಿರಿ, ಕರ್ತನನ್ನು ದೃಷ್ಟಿಸಿ ಮುಂದೆ ಸಾಗಿರಿ. ಈ ಲೋಕದಲ್ಲಿ ಎಲ್ಲಾ ವಿಧವಾದಂತಹ ತಾರುಮಾರಾದ ಪರಿಸ್ಥಿತಿಗಳಲ್ಲಿಯೂ ಕೂಡ ಊಹಿಸಲಾರದ ರೀತಿಯಲ್ಲಿ ಆಶ್ಚರ್ಯ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು ನಮಗಿದ್ದಾರೆ ಎಂಬ ಸಂಗತಿ ಗುರುತಿಸಿಕೊಳ್ಳಿರಿ. ಇದು ಹೇಗೆ ಸಾಧ್ಯ ಎಂಬ ಅಪನಂಬಿಕೆಯೆಂದಿರದೆ ದೇವರಿಗೆ ಸಮಸ್ತವೂ ಸಾಧ್ಯವಾಗಿದೆ ಎಂಬುದಾಗಿ ನಂಬಿರಿ. ಇಲ್ಲಿ ನೋಡಿರಿ, ಹಿಂದೆಯಿಂದ ಬೆನ್ನಟ್ಟಿ ಬರ್ತಿದ್ದಾನೆ ಫರೋಹನು. ಮುಂದೆ ಕೆಂಪು ಸಮುದ್ರ ಅಡ್ಡವಾಗಿದೆ, ಆದರೂ ದೇವರು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡುತ್ತಾರೆ. ದೇವರು ಅಗ್ನಿಯನ್ನು ಕಳಿಸಿದಾಗ ಫರೋನ ರಥಗಳು ಮುಂದಕ್ಕೆ ಬರಲಾರದ ಹಾಗೆ ಅಲ್ಲೇ ನಿಂತವು. ಆ ಇಸ್ರಾಯೇಲರ ಮುಂದೆ ಅಡ್ಡವಾಗಿರುವಂತಹ ಕೆಂಪು ಸಮುದ್ರ 2 ಭಾಗವಾಗಿ ಸೀಳಿ ಹೋಯಿತು. ಆ ರಾತ್ರಿಯಲ್ಲಿಯೇ ಅವರು ಒಣನೆಲದ ಮೇಲೆ ನಡೆದು ಆ ಸಮುದ್ರವನ್ನು ದಾಟಿ ಆಚೆ ದಡಕ್ಕೆ ಸೇರುತ್ತಾರೆ. ಇನ್ನೆಂದಿಗೂ ನಿಮ್ಮ ಶತ್ರುಗಳನ್ನು ಕಾಣುವುದಿಲ್ಲ ಎಂಬ ಮಾತು ಅಕ್ಷರಶಃ ಇಸ್ರಾಯೇಲರ ವಿಷಯದಲ್ಲಿ ನೆರವೇರಿತು. ಸಮುದ್ರ 2 ಭಾಗವಾಗಿದೆ, ನಾವು ಇಸ್ರಾಯೇಲರೆಂದೇ ಬೆನ್ನಟ್ಟಿ ಹೋಗೋಣ ಎಂಬುದಾಗಿ ಫರೋನ ಸೈನ್ಯ ಅದರೊಳಗಡೆ ಹೋದ್ರೆ ಆ ಸಮುದ್ರ ಮತ್ತೆ ಮುಚ್ಚಲ್ಪಟ್ಟಿತು. ಆ ಫರೋಹನ ಸೈನ್ಯವೆಲ್ಲ ಆ ಸಮುದ್ರದಲ್ಲಿಯೇ ಕೊಚ್ಚಿಕೊಂಡು ನಶಿಸಿ ಹೋಯಿತು. ಈ ನಿಮ್ಮ ಶತ್ರುಗಳನ್ನು ಇನ್ನೆಂದಿಗೂ ಕಾಣದಂತೆ ನಿಮಗೆ ಜಯ ಕೊಡುವಂತಹ ದೇವರಿದ್ದಾರೆ. ಈ 2025ನೇ ವರ್ಷ ಮುಗಿಸಿ 2026ನೇ ವರ್ಷದೊಳಗೆ ಪ್ರವೇಶಿಸುವಾಗ ನಿಮಗೆ ದೇವರು ವಾಗ್ದಾನ ಕೊಟ್ಟು ರೆಕ್ಕೆಯ ಮೇಲೆ ಒಂದು ಹದ್ದು ತನ್ನ ಮರಿಯನ್ನು ಹೊತ್ತುಕೊಂಡಂತೆ ಯಾವ ಕೇಡು, ಯಾವುದೇ ನಷ್ಟ, ಯಾವುದೇ ಶಾಪ ನಮಗೆ ತಗಲಲಾರದ ಹಾಗೆ ತನ್ನ ಶಿಲುಬೆಯ ರಕ್ತ ಅಡಿಯಲ್ಲಿ ಮತ್ತೊಂದು ನೂತನ ವರ್ಷದೊಳಗೆ ನೂತನ ಜೀವಿತದೊಂದಿಗೆ ನೂತನ ವಾಗ್ದಾನಗಳೊಂದಿಗೆ ದೇವರು ನಡೆಸಬೇಕೆಂದು ಆಶಿಸುತ್ತಿದ್ದಾರೆ. ಇದನ್ನು ನಂಬುವುದಾದರೆ ನೀವು ಸುಮ್ಮನೆ ಕಾದುಕೊಂಡಿರುವವರಾಗಿರಿ. ಪ್ರಾರ್ಥನೆ ಅಂದರೆ ಲೊಡಲೊಡ ಅಂತ ಸುಮ್ಮನೆ ಒದರೋದಲ್ಲ ಪ್ರಿಯರೇ. ನೋಡಿರಿ, ನೀವು ಪ್ರಾರ್ಥಿಸುವಾಗ ಪ್ರಾರ್ಥನೆ ಮಾಡಿರಿ, ಬೇಡಿಕೊಳ್ಳುವುದನ್ನು ಬೇಡಿಕೊಳ್ಳಿರಿ, ಹೇಳಿಕೊಳ್ಳುವುದನ್ನೆಲ್ಲ ಹೇಳಿಕೊಳ್ಳಿರಿ. ಆಮೇನಂದ ನಂತರ ಕಾದುಕೊಂಡಿರಿ, ಸುಮ್ಮನೆ ಕಾದುಕೊಂಡಿರಿ. ಇನ್ನೂ ಮೊಳಕಾಲೂರಿ ಹಾಗೇ ಕಾದುಕೊಂಡಿರಿ. ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ಮೌನವಾಗಿರಿ. ಆತನ ಪ್ರತ್ಯಕ್ಷತೆಯನ್ನು ನೀವು ನೋಡ್ತೀರಿ, ಆತನ ದರ್ಶನ ನೀವು ಹೊಂದಿಕೊಳ್ತೀರಿ, ಆತನು ಕೊಡುವ ಉತ್ತರ ಪಡೆದುಕೊಳ್ತೀರಿ. ನೀವು ಮೊಳಕಾಲೂರಿ ಎದ್ದೇಳುವುದರೊಳಗಾಗಿಯೇ ದೇವರು ಮಾಡುವಂತಹ ಅದ್ಭುತ ಕಾರ್ಯವನ್ನು ನೀವು ಗುರುತಿಸುವವರಾಗಿರ್ತೀರಿ. ಈ ವರ್ಷಾಂತ್ಯದಲ್ಲಿ ನಮ್ಮ ಪ್ರಾರ್ಥನೆಯ ಜೀವಿತ ನಾವು ಸರಿಪಡಿಸಿಕೊಳ್ಳೋದಾದರೆ ಎಲ್ಲಾ ವಿಷಯಗಳಲ್ಲಿ ನಾವು ಸ್ಥಿರಗೊಳ್ತೇವೆ. ನಾವು ಕರ್ತನಿಗೆ ಮೊರೆ ಇಡುವುದಾದರೆ ಆತನು ಯಾವತ್ತಿಗೂ ನಮಗೆ ನೋ ಅನ್ನುವಾತನಲ್ಲ. ನಮ್ಮ ಪ್ರಾರ್ಥನೆ ಕೇಳಲಾರದಂತೆ ಕಿವಿ ಮುಚ್ಚಿಕೊಳ್ಳುವಾತನಲ್ಲ. ನಮ್ಮನ್ನು ರಕ್ಷಿಸಲಾರದಂತೆ ಆತನ ಕೈಗಳು ಮೋಟಿಗೈಯಲ್ಲ, ಕೇಳಲಾರದಂತೆ ಆತನ ಕಿವಿ ಕಿವುಡಾಗಲಿಲ್ಲ. ನಿಮ್ಮ ಅಪರಾಧಗಳೇ ನಿಮಗೂ ನಿಮ್ಮ ದೇವರಿಗೂ ಅಡ್ಡ ಬಂದಿವೆ ಎಂದು ಬೈಬಲ್ ಹೇಳ್ತದಲ್ಲವೇ? ನಿಮ್ಮ ಕಂಠ ಧ್ವನಿ ಪರಲೋಕದಲ್ಲಿ ಕೇಳಿಸಲ್ಪಡಬೇಕಾದರೆ ನಿಮ್ಮ ಪಾಪದ ವಿಷಯದಲ್ಲಿ ಆಸಕ್ತಿ ವಹಿಸದೆ, ಪಾಪಕ್ಕೆ ಅವಕಾಶ ಕೊಡದೆ, ನಂಬಿಕೆ ಇಟ್ಟು ದೇವರಿಗೆ ಮೊರೆಯಿಡಿರಿ. ಅದ್ಭುತವಾದ ಉತ್ತರಗಳನ್ನು ಹೊಂದಿಕೊಳ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ವರ್ಷಾಂತ್ಯದಲ್ಲಿ ದೇವರೇ, ಯಾರ್ಯಾರ ಜೀವಿತದಲ್ಲಿ, ಯಾರ್ಯಾರ ಕುಟುಂಬದಲ್ಲಿ, ಯಾರ್ಯಾರ ವೈಯಕ್ತಿಕ ಜೀವಿತದಲ್ಲಿ ಏನೆಲ್ಲ ಹೋರಾಟ ಇವೆ ಎಂದು ನೀವು ಬಲ್ಲವರಾಗಿದ್ದೀರಿ. ಶತ್ರುವಿನ ಬೆದರಿಕೆಗೆ ನಾವು ಒಳಗಾಗದಂತೆ, ಲೋಕ ಪರಿಸ್ಥಿತಿಗಳಿಗೆ ನಾವು ಬೆದರಿಕೊಳ್ಳದಂತೆ, ನಮಗೆ ಪ್ರತಿಕೂಲವಾಗಿರುವ ಪ್ರತಿಯೊಂದನ್ನು ನೋಡಿ ಭಯಪಡದೆ ನಮ್ಮ ಪಕ್ಷದಲ್ಲಿರುವ ಕರ್ತನು ನಮಗಾಗಿ ಹೋರಾಡುತ್ತಾರೆ ಎಂದು ನಂಬಿ, ಇಲ್ಲಿಯವರೆಗೂ ನಮಗೆ ವೇದಿಸಿರುವ ಶೋಧಿಸಿರುವ ಶತ್ರುಗಳನ್ನು ಇನ್ನೆಂದಿಗೂ ನಾವು ಕಾಣಲಾರದಂತೆ ನಮ್ಮ ಪಕ್ಷದಲ್ಲಿ ಹೋರಾಡಿ ಆ ಶತ್ರುವನ್ನು ತೊಲಗಿಸಿ ಬಿಡುತ್ತಾರೆ ಎಂದು ನಾವು ನಂಬುವಂತೆ ಸಹಾಯ ಮಾಡಿರಿ. ಅದು ರೋಗ ಆಗಿರ್ಬೋದು, ಸಾಲ ಆಗಿರಬಹುದು, ಅದು ಆರ್ಥಿಕ ತೊಂದರೆಗಳಾಗಿರ್ಬೋದು, ಕುಟುಂಬ ಸಮಸ್ಯೆಗಳಾಗಿರ್ಬೋದು, ಅದು ಮಾನಸಿಕ ಆಂದೋಲನೆ ಆಗಿರ್ಬೋದು, ಕೊರತೆಯಾಗಿರ್ಬೋದು, ಬರಗಾಲ ಆಗಿರ್ಬೋದು. ನೂತನ ವರ್ಷದಲ್ಲಿ ಇವುಗಳನ್ನು ನಾವು ಹೊತ್ಕೊಂಡು ಹೋಗದಂತೆ ನಮಗೆ ಅಪಕಾರ ಮಾಡುವ ಪ್ರತಿ ಶತ್ರುವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು
ಅವುಗಳನ್ನು ನಾವು ಜಯಿಸುವಂತೆ ಮಾಡಿ ಅವುಗಳಿಂದ ನಮಗೆ ಮಾಡುವುದನ್ನು ಮೌನವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ಮೊಣಕಾಲೂರಿ ನಾವು ಕಾದುಕೊಂಡಿರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.